ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ರೇಷನ್ ಅಕ್ಕಿಯಿಂದ ಯೂಸ್ ಮಾಡಿಕೊಂಡು ಸಾಫ್ಟ್ ಹಾಗೆ ಫ್ಲಫಿ ಆದಂಥ ವೈಟ್ ಆದಂಥ ಇಡ್ಲಿನ ಯಾವ ರೀತಿ ಮಾಡೋದು ಅನ್ನೋದು ತೋರಿಸ್ಕೊಡಕತ್ತೀನಿ ನೋಡ್ರಿ. ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಕೂಡ ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಬನ್ರಿ ಇವತ್ತು ನೋಡಿ ನಾವು ಸ್ಟಾರ್ಟ್ ಮಾಡೋಣ. ಸೊ ಮೊದಲೇದಾಗಿ ನಾನಿಲ್ಲಿ ಒಂದು 4 ಕಪ್ನಷ್ಟು ನಾನು ರೇಷನ್ ಅಕ್ಕಿನ ತೊಗೊಂಡ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡು ಇಟ್ಕೊಳತ್ತೀನಿ. ಅದಕ್ಕೆ ನಾನು 1 ಕಪ್ನಷ್ಟು ಸಾಬೂದಾನೆ ಹಾಕ್ಕೊಳ್ಳತ್ತೀನಿ. ಹಂಗೆ ನಾನು ಇದನ್ನು ಕೂಡ ವಾಶ್ ಮಾಡಿ ಹಾಕ್ಕೊಂಡಾದ್ಮೇಲೆ 1 ಚಮಚದಷ್ಟು ನಾನು ಮೆಂತ್ಯಕಾಳನ್ನ ಹಾಕಿಟ್ಕೊಂಡಿದ್ದೀನಿ. ಸೊ ನಾವು ಯಾವ ಕಪ್ ಅಳತೆಯಿಂದ ಅಕ್ಕಿನ ತೊಗೊಂಡಿರ್ತೀವಿ ನೋಡ್ರಿ, ಸೊ ಅದೇ ಕಪ್ ಅಳತೆಯಲ್ಲಿ ನಾನು ಉದ್ದಿನಬೇಳೆನ ತೊಗೊಳ್ಬೇಕಾಗತ್ತೆ. ಸೊ 1 ಕಪ್ನಷ್ಟು ಉದ್ದಿನಬೇಳೆನ ತೊಗೊಂಡು ಅದನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಕಡೆ 1 ಕಪ್ನಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ನೋಡಿ. ಇದಷ್ಟು ನಾವು ಚಂದಾಗ ವಾಶ್ ಮಾಡ್ಕೊಂಡು ಆದಮೇಲೆ ಒಂದು 5 ರಿಂದ 6 ಗಂಟೆಗಳ ಕಾಲಷ್ಟು ನೆನೆಬೇಕು ನೋಡ್ರಿ. ಸೊ ಇವಾಗ ನೋಡ್ರಿ ಒಂದು 5 ರಿಂದ 6 ಗಂಟೆಗಳ ಕಾಲಷ್ಟು ನೆನೆದೈತಿ. ಈ ಕಡೆ ಎಲ್ಲನೂ ಕಾಳು ಚೆನ್ನಾಗಿ ನೆನೆದು ಬಂದೈತಿ. ಸೊ ಉದ್ದಿನಬೇಳೆ ನೋಡಾಕತ್ತೀರಿ ತುಂಬ ತಿಳಿಯಾಗಿ ನೀರು ಬಂದೈತಿ. ಸೊ ನೋಡತ್ತಿರಲ್ಲ ಕ್ಲೀನಾಗಿ ಎಷ್ಟು ನೀವು ವಾಶ್ ಮಾಡಿ ಹಾಕೊಂಡು ಇಟ್ಕೋತಿರಲ್ಲ, ಸೊ ಅಷ್ಟು ಇಡ್ಲಿ ಕೂಡ ತುಂಬ ಬೆಳ್ಳಗೆ ಬರುತ್ತೆ. ಅದರಲ್ಲಿ ಇರ್ತಕ್ಕಂಥ ಪೌಡ್ರದ್ದು ಏನಿರುತ್ತಲ್ಲ, ಸೊ ಅದೆಲ್ಲನೂ ಹೋಯ್ತಂತಂದ್ರೆ ಇಡ್ಲಿ ತುಂಬ ಚೆನ್ನಾಗಿ ಬೆಳ್ಳಗೆ ಬರುತ್ತೆ ನೋಡ್ರಿ. ಸೊ ಇವಾಗ ಸಾಬೂದಾನಿ ಎಲ್ಲನೂ ತುಂಬ ಚೆನ್ನಾಗಿ ನೆನೆದೈತಿ. ಈಗ ಅಕ್ಕಿದ ನೀರು ಬಸ್ಕೊಂಡ್ಬಿಟ್ಟು ನಾನು ಈ ಅವಲಕ್ಕಿ ನೆನೆ ಹಾಕೊಂಡಿದ್ದೀನಿ ನೋಡ್ರಿ. ಸೊ ಅವಲಕ್ಕಿನ ಇದ್ರೊಳಗಡೆ ಮಿಕ್ಸ್ ಮಾಡಿಕೊಡ್ರಿ. ಮಿಕ್ಸ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀವು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ನೈಸಿ ಸ್ವಲ್ಪ ಸಣ್ಣಗಿರಲಿ, ಬಟ್ ಅದರಲ್ಲಿ ಸ್ವಲ್ಪ ರವೆ ಥರ ಅನಿಸ್ತಾ ಇರಬೇಕು ನೋಡ್ರಿ. ಆ ರೀತಿ ನೀವು ರುಬ್ಕೊಂಡ್ರಿ ಅಂದ್ರೆ ಇಡ್ಲಿ ಭಾಳ ಸಾಫ್ಟಾಗಿ ಬರ್ತಾವೆ, ಹಾಗೆ ಕೂಡ ಉಬ್ಬಿ ಬರ್ತಾವೆ ನೋಡ್ರಿ ಇಡ್ಲಿ ಮಾಡಿದ್ರೆ. ಸೊ ಯಾಕಂತಂದ್ರೆ ಫುಲ್ ನೈಸಾಗಿ ನಾವು ರುಬ್ಕೊಂಡ್ರೆ ಇಡ್ಲಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಸೊ ಆ ಕಾರಣಕ್ಕಾಗಿ ಇವಾಗ ಒಂದು ಪಾತ್ರೆಯಲ್ಲಿ ನಾನು ರುಬ್ಬಿಟ್ಕೊಂಡಿದ್ದ ಮಿಶ್ರಣ ಪೂರ್ತಿ ಇದ್ರೊಳಗಡೆ ಹಾಕೊಳ್ಳಾಕತ್ತೀನಿ ನೋಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ನೀವು ರುಬ್ಕೊಂಡ್ಬಿಟ್ರೆ ಅಂತಂದ್ರೆ ಈ ರೀತಿ ಅದಕ್ಕೆ ಬರುತ್ತೆ. ಇವಾಗ ಅದೇ ಜಾರಿಗೆ ನಾನು ಉದ್ದಿನಬೇಳೆನೂ ಕೂಡ ಹಾಕ್ಕೊಂಡು ನಾನು ಪೂರ್ತಿ ಇದನ್ನು ಕೂಡ ನಾನು ರುಬ್ಕೊಂಡು ಇಟ್ಕೊಳ್ಳಾಕತ್ತೀನಿ. ಸೊ ನೋಡಾಕತ್ತಿರಲ್ಲ ಇಷ್ಟು ಸಣ್ಣಗೆ ನಾನು ರುಬ್ಕೊಂಡೇನಿ. ಇದನ್ನು ಕೂಡ ಉದ್ದಿನಬೇಳೆನೂ ರುಬ್ಕೊಂಡಿದ್ದ ಎಲ್ಲನೂ ಮಿಶ್ರಣನೂ ಇದರೊಳಗಡೆ ಅಕ್ಕಿ ಹಿಟ್ಟು ರುಬ್ಬಿದ್ವಲ್ಲ, ಸೊ ಅದರಲ್ಲಿ ಹಾಕ್ಕೊಳ್ಳಾಕತ್ತೀನಿ. ಅದರೊಳಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಜಾರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಕೊಡ್ರಿ ಕೈಲಿಂದಾನು. ಸೊ ಇದು ಉದ್ದಿನಬೇಳೆ ಮತ್ತು ಅಕ್ಕಿ ಹಿಟ್ಟು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡ್ರಿ. ಆ ರೀತಿ ನೀವು ಸ್ವಲ್ಪ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಾಕತ್ತಿರಲ್ಲ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೀವು ಇದೇ ರೀತಿನ ಸ್ವಲ್ಪ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಂತಂದ್ರೆ ಹಿಟ್ಟು ತುಂಬ ಚೆನ್ನಾಗಿ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಬೇಗನೆ ಉದುಗ್ ಬರುತ್ತೆ ನೋಡ್ರಿ. ಇವಾಗ ಮೇಲ್ಗಡೆ 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ನೈಟ್ ಬಿಟ್ಬಿಟ್ಟು ಅಂದ್ರೆ ಬೆಳಗಿನ ಜಾವಕ್ಕೆ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ನೋಡ್ರಿ. ಸೊ ನೋಡಾಕತ್ತಿರಲ್ಲ ಬೆಳಗಿನ ಜಾವಕ್ಕೆ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ನೀವು ನೈಟ್ ಉಪ್ಪು ಹಾಕೋದ್ರಿಂದ ಬೆಳಗಡೆ ಉಪ್ಪು ಹಾಕುವಂಥ ಅವಶ್ಯಕತೆ ಇರಲ್ಲ ಬೆಳಗ್ಗೆ, ಯಾಕಂದರೆ ಅರ್ಜೆಂಟಲ್ಲಿ ಏನಾದ್ರು ಮಾಡುವಾಗ ಸೊ ಉಪ್ಪು ಕರಗಬೇಕಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಇದೇನು ನೈಟ್ ಹಾಕಿದ್ರಿಂದ ಬೆಳಗಷ್ಟೊತ್ತರಲ್ಲಿ ಎಲ್ಲ ಕರಗಿಬಿಟ್ಟಿರುತ್ತೆ ನೋಡ್ರಿ. ಸೊ ನೋಡ್ತಾ ಇದ್ದೀರಲ್ಲ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದೈತಿ, ಹಾಗೆ ಕೂಡ ವೈಟಾಗೂ ಕೂಡ ಅಣಸಾಕತ್ತೈತಿ ಹಿಟ್ಟು. ಸೊ ನೋಡ್ರಿ ಇಷ್ಟು ಚಂದಂಗೆ ಹಿಟ್ಟು ಉಬ್ಬಿ ಬರುತ್ತೆ. ಸೊ ಮೆಂತ್ಯಕಾಳು ಹಾಕೋದ್ರಿಂದ ಹಿಟ್ಟು ಬೇಗ ಉದುಗ್ ಬರುತ್ತೆ, ಹಾಗೆ ಕೂಡ ಸಾಬೂದಾನಿ ಹಾಕೋದ್ರಿಂದ ಇಡ್ಲಿ ತುಂಬ ವೈಟಾಗಿ ಬರುತ್ತೆ ನೋಡ್ರಿ. ಈ ಕಡೆ ನಾನು ಅದನ್ನು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಸೊ ಆ ಇಡ್ಲಿ ಮನೆಗೆ ಸ್ವಲ್ಪ ನಾನು ಎಣ್ಣೆನ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದೊಂದೇ ಮನೆಗೆ ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಿಟ್ಟು ಹಾಕ್ಕೊಂಡ್ಬಿಟ್ಟು ನೋಡಾಕತ್ತಿರಲ್ಲ ಈ ರೀತಿ ಹಿಟ್ಟು ಹಾಕ್ಕೊಂಡು ನಾವು ಏನು ಇಡ್ಲಿ ಪಾತ್ರೆದಲ್ಲಿ ನೀರೇನು ಕುದಿಯಾಕೆ ಇಟ್ಟಿರ್ತೀವಲ್ಲ, ಸೊ ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬರ್ತಿದೆ ಅಂದಾಗ ನಾವಾಗ ಇಡ್ಲಿ ಸಟ್ಟನ್ನು ಅದರೊಳಗಡೆ ಇಟ್ಕೊಂಡು ಒಂದು 5 ರಿಂದ 6 ನಿಮಿಷಗಳಷ್ಟು ನಾವು ಬೇಯಿಸೋಕೆ ಬಿಡ್ಬೇಕು ನೋಡ್ರಿ. ಸೊ ಬೆಳಗಿನ ಜಾವಕ್ಕೆ ಹೆಲ್ದಿ ಅಂತಂದ್ರೆ ಇಡ್ಲಿ ನೋಡ್ರಿ, ಅಂದ್ರೆ ಆಯಿಲ್ ಕಂಟೆಂಟ್ ಇರೋಂಗಿಲ್ಲ, ಏನಿರೋಂಗಿಲ್ಲ. ಸೊ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇಡ್ಲಿ. ಸೊ ನೋಡಿದ್ರಲ್ಲ ಈ ರೀತಿ ನಾನು ಈಗ 5 ರಿಂದ 6 ನಿಮಿಷದಷ್ಟು ನಾನು ಬೇಯಕ್ಕೆ ಬಿಟ್ಟಿದ್ದೆ ಬೇಯಿಸಕ್ಕೆ ಉಗ್ಗಿ ಒಳಗೆ. ಸೊ ಇವಾಗ ಇಡ್ಲಿ ರೆಡಿಯಾಗಿ ಅವು ನೋಡಾತಿರಲ್ಲ ಚೆನ್ನಾಗಿ ಉಬ್ಬಿ ಕೂಡ ಬಂದವು, ತುಂಬಾ ಸಾಫ್ಟ್ ಅದ ನೋಡ್ರಿ, ಇಷ್ಟು ಚೆನ್ನಾಗಿ ವೈಟಾಗಿ ಬಂದೈತಿ. ಇವಾಗ ನೀವು ಇದು ಇಡ್ಲಿ ಆಗೈತೆ ಅಂತ ನೋಡಕ್ಕೆ ಒಂದು ಸ್ಪೂನು ಅಥವಾ ಒಂದು ಸ್ಟಿಕ್ಕಿಂದ ನೋಡಿ ಚುಚ್ಚಿದ್ರೆ ಅದು ಸ್ಪೂನಿಗೆ ಅಥವಾ ಕಟ್ಟಿಗೆಗೆ ಅಂಟ್ಕೊಳ್ಬಾರ್ದು ನೋಡ್ರಿ. ಆ ರೀತಿ ನೀವು ಬೇಯಿಸ್ಕೊಂಡಿರ್ಬೇಕಾಗತ್ತೆ. ಸೊ ನೋಡಕತ್ತಿರಲ್ಲ ಒಂದು ಸ್ವಲ್ಪನೂ ಕೂಡ ಹಿಟ್ಟು ಅಂಟ್ಕೊಂಡಿಲ್ಲ. ಈ ರೀತಿ ನೀವು ಇವಾಗ ಆಗೈತೆ ಅಂದಾಗ ಸ್ವಲ್ಪ ಬಟ್ಟೆಯಿಂದ ಸ್ವಲ್ಪ ತಗೊಂಡ್ಬಿಡ್ರಿ, ಬಿಸಿ ಇರುತ್ತಲ್ಲ. ಸೊ ಹಂಗಾಗಿ ಸ್ವಲ್ಪ ಬಿಸಿದು ತೆಗಿಯಕ್ಕೆ ಹೋಗ್ಬೇಡ್ರಿ,
ಬಿಸಿದು ತೆಗಿತಾ ಇದ್ದರೆ ಏನಾಗುತ್ತೆ ಅಂತಂದ್ರೆ ಎಲ್ಲ ಅಂಟ್ಕೊಂಡು ಬಿಡುತ್ತೆ. ಸೊ ಸರಿಯಾಗಿ ನೀಟಾಗಿ ಬರೋಂಗಿಲ್ಲ. ಸ್ವಲ್ಪ ಅಂದರೆ ಸ್ವಲ್ಪ ತಣ್ಣಗಾಯ್ತು ಅಂತಂದ್ರೆ ಬಿಸಿ ಇದ್ದಿದ್ದೆ ಸ್ವಲ್ಪ ತಣ್ಣಗಾದ ಮೇಲೆ ನೀವು ಈ ರೀತಿ ಎಜ್ಜನ್ನು ಓಪನ್ ಮಾಡಿಕೊಂಡು ನೋಡ್ತಾ ಇದ್ದೀರಲ್ಲ, ಈ ರೀತಿ ನೀವು ಸ್ವಲ್ಪ ಹಿಂಗೆ ತಕ್ಕೊಂಡ್ರೆ ಅಂತಂದ್ರೆ ಇಡ್ಲಿ ಮನೆಗೆ ಅಂಟ್ಕೊಳ್ಳೋದೇ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಕತ್ತಿರಲ್ಲ ಎಷ್ಟು ಚೆನ್ನಾಗಿ ಇಡ್ಲಿ ಬಂದೈತಿ. ಹಾಗೆ ಪ್ರತಿಯೊಂದು ಇಡ್ಲಿನೂ ಕೂಡ ನೀವು ಈ ರೀತಿ ಎಜ್ಜನ್ನು ನೀವು ಓಪನ್ ಮಾಡ್ಕೊಡ್ರಿ. ಓಪನ್ ಮಾಡ್ಕೊಂಡ್ರೆ ಅಂದರೆ ಸ್ಪೂನಿಂದ ತುಂಬ ಚೆನ್ನಾಗಿ ಇಡ್ಲಿ ಬರ್ತಾ ನೋಡ್ರಿ. ಸೊ ನೋಡತ್ತಿರಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಹಾಗೆ ವೈಟಾಗಿ ಇಡ್ಲಿ ರೆಡಿ ಆಗ್ಯಾವು. ಹಂಗೆ ನಾನು ಇದನ್ನು ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳತ್ತೀನಿ. ಸೊ ನೋಡಿರಿ ಎಷ್ಟು ಚೆನ್ನಾಗಿ ಇಡ್ಲಿ ರೆಡಿ ಆಗ್ಯಾವು. ಈ ಮನೇಲಿ ಇರ್ತಕ್ಕಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಬೆಳಗಿನ ಜಾವಕ್ಕೆ ತಿಂಡಿನ ಮಾಡ್ಕೋಬೋದು. ಭಾಳ ಸಾಫ್ಟಾಗಿ ಹಂಗೆ ಈಸಿಯಾಗಿ ಕೂಡ ಈ ಇಡ್ಲಿ ಮೆಥಡನ್ನು ನಿಮಗೆ ಇವತ್ತಿನ ತೋರಿಸ್ಕೊಟ್ಟಿನಿ. ಸೊ ನಾನು ತೋರಿಸ್ತಂಥ ಅಳತಿ ಒಳಗೆ ನೀವು ಒಮ್ಮೆ ಆದರೂ ಈ ಇಡ್ಲಿನ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ. ಸೊ ನೋಡಕತ್ತಿರಲ್ಲ ಎಷ್ಟು ಚೆನ್ನಾಗಿ ವೈಟ್ ಹಂಗೆ ಇಡ್ಲಿ ಬಂದಾವು. ಹಾಗೆ ಕೂಡ ತಿನ್ನೋಕ್ಕೂ ಬಾಯಲ್ಲಿಟ್ಟರೆ ಕರಗತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಸೊ ನೋಡಿರಿ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಇಡ್ಲಿನ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಸಾಫ್ಟಾಗಿ ಮಲ್ಲಿಗೆ ಥರ ಇಡ್ಲಿ ರೆಡಿ ಆಗ್ಯಾವು. ಸೇಮ್ ಹೋಟೆಲ್ಗಳಲ್ಲಿ ಏನು ಮಾಡ್ತಾರೆ ನೋಡಿರಿ. ಸೊ ಇದಕ್ಕೆ ಮತ್ತು ನಾವು ಸೋಡಾ ಕೂಡ ನಾನು ಯೂಸ್ ಮಾಡಿಲ್ಲ, ಇನ್ನೂ ಯೂಸ್ ಮಾಡಿಲ್ಲ. ಕೆಲವೊಬ್ಬರು ಇನ್ನೂ ಕೂಡ ಹಾಕ್ತಾರೆ. ಸೊ ನಾನು ಅದು ಯಾವುದೇನು ಹಾಕಲ್ದೇನೆ ನಿಮಗೆ ಇವತ್ತಿನ ದಿನ ಇಡ್ಲಿನ ಹೆಂಗೆ ಮಾಡೋದು ರೇಷನ್ ಅಕ್ಕಿಯಿಂದ ಅಂತ ತೋರಿಸ್ಕೊಟ್ಟಿನಿ. ಅದರ ಜೊತೆಗೆ ನೀವು ಗಟ್ಟಿ ಚಟ್ನಿ ಅಥವಾ ತಿಳಿ ಚಟ್ನಿನ ಮಾಡಿಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಸಾಂಬಾರು ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿರಿ. ಸೊ ನೋಡಿದ್ರಲ್ಲ ಇಷ್ಟು ಚಂದಾಗ ಸಾಫ್ಟಂಗೆ ಇಡ್ಲಿ ರೆಡಿ ಆಗ್ಯಾವು. ಹಾಗೆ ಕೂಡ ಫ್ಲಫಿಯಾಗಿ ಬಂದಾವು. ಈ ರೀತಿ ಸಾಫ್ಟಾಗಿ ಇಡ್ಲಿನ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ಇವತ್ತಿನ ದಿನ ತೋರಿಸ್ಕೊಟ್ಟಿನಿ. ಮತ್ತೆ ತಡ ಮಾಡ್ತೀರಿ ನೀವು ಈ ಇಡ್ಲಿನ ಮನೆಯೊಳಗೆ ಟ್ರೈ ಮಾಡಿರಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕೆ ಹೋಗ್ಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ. ನಮಸ್ಕಾರ ರೀ. ಅಲ್ಲಿವರೆಗೆ ಇದನ್ನು ಬರೀ ಟ್ರೈ ಮಾಡಿರಿ.